ಬಟ್ ಸುಮ್ಮನೆ ಯಾವುದೋ ಒಂದು ಮಂತ್ ಅಂತ ಹೇಳಿ ಡೇಟ್ ಅಂತ ಹೇಳಿ ಬೂಫ್ ಅಪ್ ಮಾಡೋದಕ್ಕಿಂತ ಈ ವರ್ಷದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ನಾನು ಇನ್ಫ್ಯಾಕ್ಟ್ ಟೀಸರ್ ಒಂದು 3-4 ಡೇಸ್ ಹಿಂದೆನೇ ನೋಡಿದ್ದೆ. ತುಂಬ ಇಷ್ಟ ಆಯಿತು ನನಗೆ. ಚಿರು ಅವ್ರನ್ನ ಪ್ರತಿ ಸತಿ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅಟ್ಲೀಸ್ಟ್ ಒಂದಾದರೂ ಆ್ಯಕ್ಷನ್ ಸೀಕ್ವೆನ್ಸ್ ಇರಬೇಕು ಅಂತ ನನಗೆ ತುಂಬ ಆಸೆ. ಸೊ ಈ ಸಿನಿಮಾಲಿ ಅದು ಒಂಥರ ಡಬಲ್ ಧಮಾಕಾನೇ ಇದೆ. ಅಫ್ಕೋರ್ಸ್ ಸಿಂಗಾ ವಾಸ್ ಆಲ್ಸೋ ಗುಡ್ ಕಮರ್ಷಿಯಲ್ ಪ್ಯಾಕೇಜ್ ಆಗಿತ್ತು. ಇದು ಸಿಂಗಾಗಿಂತ ಇನ್ನೊಂದು ಸ್ಟೆಪ್ ಜಾಸ್ತಿ ಇದೆ, ಯಾಕಂದರೆ ಪ್ರತಿ ಸಿನಿಮಾನು ವಿ ಕೀಪ್ ಗ್ರೋಯಿಂಗ್. ಆ್ಯಂಡ್ ಅದೇ ರೀತಿ ಚಿರು ಅವರು ಈ ಸಿನಿಮಾಗೆ ಶಿವಾರ್ಜುನಾಗೆ ಎಸ್ಪೆಷಲಿ ಅವರು ಸಿಂಗಾಗಿಂತ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಐ ನೋ ಇಟ್ ಪರ್ಸ್ನಲಿ. ಸೊ ನನಗಂತೂ ಇದರಲ್ಲಿ ಇಟ್ ಇಸ್ ಆ್ಯಸ್ ಹಿ ಸೆಡ್ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಕಥೆ ಇದೆ. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಅದು. ಸೊ ಯಾರೇ ಕೂತು ನೋಡಿದ್ರು ಒಂಥರ ಎಲ್ಲೋ ಒಂದು ರೀತಿ ವಿಷ್ಣು ಅಂಕಲ್ ಸಿನಿಮಾಗಳನ್ನ ನಾವು ನೋಡ್ತಿದ್ವಿ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು. ಸೊ ಆ ರೀತಿ ಒಂದು ಬ್ಯಾಕ್ ಡ್ರಾಪ್ ಇರುವಂಥ ಒಂದು ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಬರ್ತ್ಡೇ ದಿನ ಇದು ಶಿವಾರ್ಜುನ ಟೀಸರ್ ರಿಲೀಸ್ ಆಗಿರೋದು ನಮಗೆ ಇಟ್ಸ್ ಮೋರ್ ಆಫ್ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್. ಯಾಕಂದರೆ ಶಿವಿ ಅಂಕಲ್ ಬಂದು ತುಂಬ ವರ್ಷದಿಂದ ಈಸ್ ಅಸೋಸಿಯೇಟೆಡ್ ವಿತ್ ದಿಸ್ ಫ್ಯಾಮಿಲಿ. ಸೊ ಚಿರು ಅವರ ಬರ್ಡೇ ದಿನ ಅವರ ಒಂದು ಸಿನಿಮಾ ಪ್ರೊಡಕ್ಷನ್ ಟೀಸರ್ ಲಾಂಚ್ ಆಗಿರೋದು ಇಟ್ಸ್ ಅಮೇಝಿಂಗ್. ನಾನು ಎಲ್ರಿಗೂ ಅಲ್ಲ, ಅವರು ಹೈ ಹೋಪ್ಸ್ ಅಲ್ಲಿ ಇದಾರಲ್ಲ, ಹಾಗೆ ಇಲ್ಲಿ ಹೋಪ್ನ ಮೇಂಟೈನ್ ಮಾಡೋಣ ಈಗ. ಕರೆಕ್ಟ್. ಒಂದು ಖುಷಿ ಸುದ್ದಿ ಅಂದ್ರೆ ಧ್ರುವ ಮದುವೆ ಆಗ್ತದಾನೆ ಅನ್ನೋದು. ನೆವರ್ ಎಂಡಿಂಗ್ ಪ್ರಿಪರೇಷನ್. ಇಲ್ಲ, ಅದೊಂದು ಒಂದು ಸಂಭ್ರಮನೆ. ಅದೊಂದು ಸಂಭ್ರಮನೆ. ನಿಜವಾಗ್ಲೂ ಮನೇಲಿ ಎಲ್ರಿಗೂ ಒಂದು ಖುಷಿ ಇದೆ. ಸೊ ಎಲ್ರ ಮನೇಲಿ ಯಾವ ಥರ ಒಂದು ಹಬ್ಬದ ವಾತಾವರಣ ಇರುತ್ತೆ ಮದುವೆ ಅಂದಾಗ, ಅದೇ ಥರ ನಮ್ಮ ಮನೇಲೂ ಇದೆ. ಸೊ ಗೆಟಿಂಗ್ ಪ್ರಿಪೇರ್ಡ್ ಅಷ್ಟೇ. ಎಲ್ರಿಗಿಂತ ಜಾಸ್ತಿ ನನಗೆ ಖುಷಿ ಇದೆ, ಯಾಕಂದ್ರೆ ಅವರಿಬ್ರು ಯಾವತ್ತಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದ್ರೆ ಮನೇಲಿ ಬರೀ ಹುಡುಗರು. ಸೊ ಐ ಆಮ್ ಗೆಟಿಂಗ್ ಅನದರ್ ನನ್ನ ಏಜ್ ಗ್ರೂಪ್ ಇರೋವಂಥ ಒಂದು ಪಾರ್ಟ್ನರ್ ನನಗೆ. ಸೊ ಐ ಆಮ್ ವೆರಿ 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 ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ತುಂಬಾ ದಿನದಿಂದ ಪ್ರಶ್ನೆ ಆಗ್ತಿದೆ, ಸೊ ಇಬ್ರು ಯಾವಾಗ ಒಟ್ಟಿಗೆ ಸಿನಿಮಾ ಮಾಡ್ತೀರಂತ ಏನಾದ್ರು ಒಂದು ಕತೆ ಮಾಡಿಸ್ಬಿಡಿ. ಓಕೆ, ಇಲ್ಲೇ ಇದ್ದಾರೆ, ಇಲ್ಲಿಬ್ರು ಇದ್ದಾರೆ ಪ್ರೊಡ್ಯೂಸರ್ಸ್. ಯಾರು ಒಬ್ಬರಾದ್ರು ಕೇಳಬೇಕಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಲ್ಲಿ ಬಂದಿರೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.